Hello everyone, welcome to CAD NEST YouTube channel. So ನಾವು ನೆನ್ನೆ ಕ್ಲಾಸ್ ಅಲ್ಲಿ ಕೆಲವೊಂದಷ್ಟು ಡ್ರಾಯಿಂಗ್ ಟೂಲ್ಸ್ ನೋಡಿದ್ವಿ. ಲೈನ್, ಪಾಲಿಲೈನ್, ಸರ್ಕಲ್, ಮತ್ತೆ ಆರ್ಕ್ ಟೈಪ್ಸ್, ಸರ್ಕಲ್ ಅಲ್ಲಿ ಎಷ್ಟು ಟೈಪ್ಸ್, ನಾವು ಅದನ್ನ ಹೇಗೆ ಡ್ರಾ ಮಾಡಬಹುದು ಅಂತ ಎಲ್ಲಾನು ನೋಡಿದ್ವಿ. ಸೊ ಇನ್ನು ಕೆಲವೊಂದಷ್ಟು ಡ್ರಾಯಿಂಗ್ ಟೂಲ್ಸ್ ನೋಡೋದು ಮಾಡ್ತೀವಿ. ನೆಕ್ಸ್ಟ್ ಬಂದು ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ಹೇಗೆ ಡ್ರಾ ಮಾಡ್ತೀವಿ? ಸೊ ರೆಕ್ಟಾಂಗಲ್ ಟೂಲ್ ನ ಸೆಲೆಕ್ಟ್ ಮಾಡಿ, ರೆಕ್ಟಾಂಗಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಎರಡು ಆಪ್ಷನ್ ಕೇಳುತ್ತೆ, ರೆಕ್ಟಾಂಗಲ್ ಅಥವಾ ಪಾಲಿಗನ್ ಅಂತ. ಸೊ ರೆಕ್ಟಾಂಗಲ್ ತಗೋತೀನಿ. ರೆಕ್ಟಾಂಗಲ್ ತಗೊಂಡ್ಮೇಲೆ ಸೊ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಥವಾ ಸೆಕೆಂಡ್ ಪಾಯಿಂಟ್, ನೀವು ಡೈರೆಕ್ಟ್ ಆಗಿ ಡಿಸ್ಟೆನ್ಸ್ ಬೇಕಾದ್ರೂ ಎಂಟರ್ ಮಾಡಬಹುದು ಯೂಸಿಂಗ್ F1. ಸೊ ರೆಕ್ಟಾಂಗಲ್ ಅಲ್ಲಿ ಮತ್ತೆ 4 to 5 ಟೈಪ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಶೋ ಆಗ್ತಾ ಇದೆ, ಚಾಂಪರ್, ಎಲಿವೇಶನ್, ಫಿಲೆಟ್, ಥಿಕ್ನೆಸ್ ಮತ್ತೆ ಬಿಡ್ತ್ ಅಂತ. ಸೊ ಎಲಿವೇಶನ್ ಮತ್ತೆ ಥಿಕ್ನೆಸ್ ನಮಗೆ 3D ಅಲ್ಲಿ ಯೂಸ್ ಆಗುವಂತದ್ದು. ಸೊ ಚಾಂಪರ್ ನ ಸೆಲೆಕ್ಟ್ ಮಾಡ್ತೀನಿ. ಚಾಂಪರ್ ಸೆಲೆಕ್ಟ್ ಮಾಡಿ ಚಾಂಪರ್ ಡಿಸ್ಟೆನ್ಸ್ ಅಸೈನ್ ಮಾಡ್ತೀನಿ. ಎರಡು ಸೈಡ್ ಇಂದ 2 feet ಅಂತ ಕೊಟ್ಟು ಈಗ ನಾನು ರೆಕ್ಟಾಂಗಲ್ ನ ಡ್ರಾ ಮಾಡ್ತೀನಿ. ಸೊ ಇದು 4 sides ಚಾಂಪರ್ ಆಗಿ ರೆಕ್ಟಾಂಗಲ್ ಅಸ್ಯೂಮ್ ಆಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ಅಲ್ಲಿ ನಾನು ಫಿಲೆಟ್ ಅಂತ ಕೊಡ್ತೀನಿ. ಅಂಡ್ ಫಿಲೆಟ್ ಯೂಸ್ ಮಾಡೋದಕ್ಕೂ ಮುಂಚೆ ಚಾಂಪರ್ ನ ಸೆಲೆಕ್ಟ್ ಮಾಡಿ ಆ ಎರಡು ಡಿಸ್ಟೆನ್ಸ್ ನ 0 ಮಾಡ್ಬೇಕಾಗುತ್ತೆ. ಸೊ ಫಿಲೆಟ್ ಸೆಲೆಕ್ಟ್ ಮಾಡಿ, ಈಗ ರೆಕ್ಟಾಂಗಲ್, ಪ್ಲೇನ್ ರೆಕ್ಟಾಂಗಲ್ ಅಲ್ಲಿ ಎರಡು ಸೈಡ್, ಎಲ್ಲಾ ಸೈಡ್ಸ್ ಶಾರ್ಪ್ ಎಡ್ಜಸ್ ಇದೆ. ಸೊ ಈಗ 4 sides ನಮಗೆ ಕರ್ವ್ ಶೇಪ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನಾವು ಫಿಲೆಟ್ ಯೂಸ್ ಮಾಡಬಹುದು. ಸೊ ಅದಕ್ಕೆ ಸ್ಕ್ರೀನ್ ಅಲ್ಲಿ ಏನ್ ಕೇಳ್ತಾ ಇದೆ, ಸ್ಪೆಸಿಫೈ ಫಿಲೆಟ್ ರೇಡಿಯಸ್ ಆಫ್ ರೆಕ್ಟಾಂಗಲ್. ಸ್ಪೆಸಿಫೈ ಫಿಲೆಟ್ ರೇಡಿಯಸ್ ಬಂದು ಅರೌಂಡ್ 2 feet. ಸೊ ನೋಡಿದ್ರ ಹೀಗೆ 4 sides ಕರ್ವ್ ಆಗಿದೆ. ಸೊ ರೆಕ್ಟಾಂಗಲ್ ಮತ್ತೆ ಬಿಡ್ತ್ ಇದೆ, ಬಿಡ್ತ್ ಆಪ್ಷನ್. ಸೊ ಅವಾಗ ಚಾಂಪರ್ ಡಿಸ್ಟೆನ್ಸ್ 0 ಆಗಿದೆಯಾ ಅಂತ ಚೆಕ್ ಮಾಡಿ, ಅದಾದ್ಮೇಲೆ ಫಿಲೆಟ್ ರೇಡಿಯಸ್ ನ 0 ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಬಿಡ್ತ್. ಸೊ ಬಿಡ್ತ್ ಎಷ್ಟು ಬೇಕು? ಸೊ ಬಿಡ್ತ್ ನಾನು ಒಂದು 3 feet ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ರೆಕ್ಟಾಂಗಲ್ ನ ಡ್ರಾ ಮಾಡಿ ಅಲಾಂಗ್ ವಿತ್ ಥಿಕ್ನೆಸ್. ಸೊ ನನಗೆ ರೆಕ್ಟಾಂಗಲ್ ಡ್ರಾ ಆಯ್ತು. ನೆಕ್ಸ್ಟ್ ಪಾಲಿಗನ್. ಪಾಲಿಗನ್ ಡ್ರಾ ಮಾಡೋದಕ್ಕೂ ಮುಂಚೆ ನಾನು 2 ಸರ್ಕಲ್ಸ್ ನ ಡ್ರಾ ಮಾಡ್ತೀನಿ. ಸೊ ಸರ್ಕಲ್ ಗೆ ನಾವು ಏನ್ ರೇಡಿಯಸ್ ಕೊಡ್ತೀವಿ ಅದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಬಿಕಾಸ್ ಪಾಲಿಗನ್ ಅಲ್ಲಿ ನಮ್ಗೆ ಟೋಟಲ್ ಬರುತ್ತೆ, ಸರ್ಕಮ್ಸ್ಕ್ರೈಬ್ ಮತ್ತೆ ಇನ್ಸ್ಕ್ರೈಬ್ ಅಂತ. ಸೊ ಪಾಲಿಗನ್ ಸೆಲೆಕ್ಟ್ ಮಾಡಿದೆ, ಎಂಟರ್ ನಂಬರ್ ಆಫ್ ಸೈಡ್ಸ್ ಅಂದ್ರೆ ಪಾಲಿಗನ್ ಸೈಡ್ಸ್ ಎಷ್ಟು ಬೇಕು ಅಂತ. ಸೊ 3 sides ಮೇಲೆ ನಾವು ಎಷ್ಟು ಬೇಕಾದ್ರೂ ಪಾಲಿಗನ್ ಅರೌಂಡ್ 1000 ಚೇಂಜ್ ವರೆಗೂ ನಾವು ಎಂಟ್ರಿ ಮಾಡಬಹುದು. ಈಗ ನಾನು 14 sides ಅಂತ ಕೊಡ್ತೀನಿ. ನೆಕ್ಸ್ಟ್ ಸೆಂಟರ್ ಆಫ್ ದಿ ಪಾಲಿಗನ್ ಸ್ಪೆಸಿಫೈ ಮಾಡಿ, ಅಂದ್ರೆ ಈ ಸರ್ಕಲ್ ಇಂದಾನೆ ಸೆಂಟರ್ ಪಾಯಿಂಟ್ ಆಗಿ ತಗೊಳ್ಳಿ. ಈಗ ಪಾಲಿಗನ್ ಇನ್ಸ್ಕ್ರೈಬ್ಡ್ ಅಂದ್ರೆ ಸರ್ಕಲ್ ಒಳಗಡೆ ಬೇಕಾ ಅಥವಾ ಸರ್ಕಮ್ಸ್ಕ್ರೈಬ್ಡ್ ಅಂದ್ರೆ ಹೊರಗಡೆ ಬೇಕಾ ಅಂತ. ನನಗೆ ಈ ಸರ್ಕಲ್ ಒಳಗಡೆ ಪಾಲಿಗನ್ ಡ್ರಾ ಆಗ್ಬೇಕು. ನಾನು ಇನ್ಸ್ಕ್ರೈಬ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಅವಾಗಲೇ ರೇಡಿಯಸ್ ಆಫ್ ದಿ ಸರ್ಕಲ್ ಕೊಟ್ಟಿದ್ದು 15 feet. ಸೊ ನೋಡಿ ಸರ್ಕಲ್ ಒಳಗಡೆ ಪಾಲಿಗನ್ ಡ್ರಾ ಆಗಿದೆ. ನೆಕ್ಸ್ಟ್ ಅಗೇನ್ ಪಾಲಿಗನ್ ಸೆಲೆಕ್ಟ್ ಮಾಡ್ತೀನಿ. ಎಂಟರ್ ನಂಬರ್ ಆಫ್ ಸೈಡ್ಸ್ ನ ನಾನು 20 ಗೆ ಚೇಂಜ್ ಮಾಡ್ತಾ ಇದೀನಿ. ಸ್ಪೆಸಿಫೈ ಸೆಂಟರ್ ಆಫ್ ದಿ ಸರ್ಕಲ್. ಸೊ ಸೆಂಟರ್ ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಸರ್ಕಮ್ಸ್ಕ್ರೈಬ್ ಅಂದ್ರೆ ಸರ್ಕಲ್ ಇಂದ ಹೊರಗಡೆ ಪ್ಲೇಸ್ ಆಗಬೇಕು. ಈಗ ರೇಡಿಯಸ್ 15 feet ಅಂದ್ರೆ ಸರ್ಕಲ್ ರೇಡಿಯಸ್ ಕೊಡ್ಬೇಕು. ಸೊ ನೋಡಿ 2 ಪಾಲಿಗನ್ಸ್ ಕಾಣಿಸ್ತಾ ಇದೆ ವಿದಿನ್ ಅ ಸರ್ಕಲ್. ಸೊ ಒಳಗಡೆ ಇರೋದು ಇನ್ಸ್ಕ್ರೈಬ್ಡ್, ಹೊರಗಡೆ ಇರೋದು ಸರ್ಕಮ್ಸ್ಕ್ರೈಬ್ಡ್. ನೆಕ್ಸ್ಟ್ ಇದಾದ್ಮೇಲೆ ಡೋನಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಡೋನಟ್ ಸೆಲೆಕ್ಟ್ ಮಾಡ್ತೀನಿ. ಡೋನಟ್ ಅಲ್ಲಿ ಏನ್ ಕೇಳ್ತಾರೆ, ಸೆಲೆಕ್ಟ್ ಮಾಡಿದ ತಕ್ಷಣ ಇನ್ಸೈಡ್ ಡಯಾಮೀಟರ್ ಎಷ್ಟು ಅಂತ 5 feet, ಔಟ್ಸೈಡ್ ಡಯಾಮೀಟರ್ 8 feet. ಸೊ ಕ್ಲಿಕ್ ಮಾಡಿದ್ರೆ ಡೋನಟ್ ಈ ತರ ಡ್ರಾ ಆಗುತ್ತೆ. ಸೊ ಇದನ್ನ ನಾವು ತಗೊಂಡಿದ ತಕ್ಷಣ ಇದು ಕಾಪಿ ಆಗಿ ಆಕ್ಟ್ ಆಗುತ್ತೆ. ನಾವು ಇದನ್ನ ಎಲ್ಲಿ ಬೇಕಾದ್ರೂ ನಂಬರ್ ಆಫ್ ಕಾಪೀಸ್ ತಗೋಬಹುದು. ಸೊ ಎಸ್ಕೇಪ್ ಕೊಟ್ಟು ಮತ್ತೆ ಡೋನಟ್ ಸೆಲೆಕ್ಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇನ್ಸೈಡ್ ಡಯಾಮೀಟರ್ ನಾನು 0 ಕೊಟ್ಟು ಔಟ್ಸೈಡ್ ಡಯಾಮೀಟರ್ 8 feet ಕೊಡ್ತೀನಿ. ಸೊ ಇದು ಫುಲ್ಲಿ ಹ್ಯಾಚ್ಡ್ ಆಗಿ ಕಾಣುತ್ತೆ. ಇಲ್ಲ ಪ್ಲೇನ್ ಜಸ್ಟ್ ಸರ್ಕಲ್ ತರ ನನಗೆ ಡೋನಟ್ ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ಎರಡು ಡಯಾಮೀಟರ್ ನ ಸೇಮ್ ಆಗಿ ಕೊಡ್ಬೇಕಾಗುತ್ತೆ. ಸ್ಪೆಸಿಫೈ ಇನ್ಸೈಡ್ ಡಯಾಮೀಟರ್ 5 feet, ಔಟ್ಸೈಡ್ ಡಯಾಮೀಟರ್ 5 feet. ಸೊ ಇದನ್ನ ಡೋನಟ್ ನ ನಾವು 3 ಟೈಪ್ಸ್ ಆಗಿ ಯೂಸ್ ಮಾಡಬಹುದು. ಸೊ ಇಟ್ ಇಸ್ ಜಸ್ಟ್ ನಮ್ಗೆ ಏನು ಒಂದು ಮಾಡೆಲ್ ಏನಾದ್ರು ಬೇಕು ಡೋನಟ್ ಶೇಪ್ ಅಲ್ಲಿ ಅಂತ ಹೇಳಿದ್ರೆ ನಾವು ಇದನ್ನ ತಗೊಂಡು ಈ ಡ್ರಾಯಿಂಗ್ ಟೂಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲಿಕ್ಸ್ ಅಂತ ಬರುತ್ತೆ. ಸೊ ಎಲಿಕ್ಸ್ ಅಲ್ಲಿ ನೆಕ್ಸ್ಟ್ ಸ್ಪೆಸಿಫೈ ಸೆಂಟರ್ ಪಾಯಿಂಟ್ ಆಫ್ ದಿ ಎಲಿಕ್ಸ್. ನೆಕ್ಸ್ಟ್ ಬೇಸ್ ರೇಡಿಯಸ್ ಎಷ್ಟು ಬೇಕು, ಅದಾದ ನಂತರ ಟಾಪ್ ರೇಡಿಯಸ್ ಎಷ್ಟು ಬೇಕು ಅಂತ. ಸೊ ಈಗ
ಎಲಿಪ್ಸ್ ಡ್ರಾ ಆಯ್ತು, ಬಟ್ ಇದು ಎಲಿಪ್ಸ್ ಶೇಪ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಕ್ಯೂನ 3D ಅಲ್ಲಿ ಇಟ್ಟು ನೋಡಿ ಎಲಿಪ್ಸ್ ಟಾಪ್ ರೇಡಿಯಸ್ ಬೇಸ್ ರೇಡಿಯಸ್ ಈ ತರ ಬರುತ್ತೆ. ಸೊ ಇದು ಕಂಪ್ಲೀಷನ್ ಆಫ್ ದಿ ಡ್ರಾಯಿಂಗ್ ಟೂಲ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತೆ ಅಪ್ಡೇಟೆಡ್ ನೋಟಿಫಿಕೇಶನ್ಸ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.